ದತ್ತಣ್ಣವೇ, ಈಗ ಈ ಆಗಸ್ಟ್ ತಿಂಗಳಲ್ಲಿ ನಮಗೆ ಆಂಪ್ಯುಟೇಷನ್ ಪ್ರಿವೆನ್ಷನ್ ಮಂತ್, ಈ ಜಾಗೃತಿ ಏನಿದೆ, ಪಾದಗಳು ಕಾಲುಗಳನ್ನ ಉಳಿಸ್ಕೋಬೋದು, ಹುಣ್ಣಾಗ್ದಿರ ತಡಿಬೋದು, ಇದರ ಜಾಗೃತಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವೆರಿ ಗುಡ್. ನಿಮ್ಮ ಕಡೆಯಿಂದ ಒಂದು 4-5 ಸಲಹೆಗಳು ಜನರನ್ನ ಆದಷ್ಟು ಬೇಗ ಬಂದು ತೊಂದರೆಯನ್ನ ಮುಂಚಿತವಾಗೇ ಬಂದು ಕಾಲಿನ ಆರೋಗ್ಯನ ತಪಾಸಣೆ ಮಾಡಿಸ್ಕೊಳ್ಲಿಕ್ಕೆ ಜನರಿಗೊಂದು 4 ಸಲಹೆಗಳನ್ನ ಕೊಡಿ. ಇವಾಗ ನನಗೇನೋ ಕಾಲಿಗೇನೋ ಆಗಿದೆ ಅಂದರೆ ಅದೇನಂತೆ 2 ದಿವಸ ಸರಿ ಹೋಗುತ್ತೆ ಅಂತ ಒಂದು ಅಸಂಪ್ಷನ್, ಅದು ಫಸ್ಟ್ ಹೋಗಬೇಕು. ಆದಷ್ಟು ಬೇಗ ಒಳ್ಳೆ ಡಾಕ್ಟ್ರ್ ಕೈನಲ್ಲಿ ಸಲಹೆ ಸೂಚನೆಗಳನ್ನು ಪಡೆಯೋದು, ಔಷಧಿಗಳನ್ನು ಪಡೆಯೋದು, ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ನಾವು ಹೇಳೋದು ಪ್ರಿವೆಂಟಿವ್ ಮೆಷರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ಕ್ಯುರೇಟಿವ್ ಮೆಷರ್ಸ್. ಆದಷ್ಟು ಕೂಡ ಉಲ್ಬಣವಾದ ಮೇಲೆ ಬಂದು ಅನ್ಯಾಯವಾಗಿ ಕಾಲೋಗಿಲು ತೆಗಿಬೇಕಾದ ಪರಿಸ್ಥಿತಿಗೆ ತಲುಪದೆ ಅದಕ್ಕೆ ಮುಂಚಿತವಾಗಿಯೇ ನನಗೇನಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಉಲ್ಬಣಾವಸ್ಥೆಗೆ ಹೋಗದೆ ಇರೋ ಹಾಗೆ ಒಂದು ಪ್ರಿವೆಂಟಿವ್ ಮೆಷರ್ಸ್ ಏನು ತಗೋಬೋದು ಅನ್ನೋದು, ಅದನ್ನು ನಿಮ್ಮಂಥ ಡಾಕ್ಟ್ರುಗಳು ಸರಿಯಾಗಿ ಅಡ್ವೈಸ್ ಮಾಡಿದರೆ ಪೇಷಂಟ್ಗಳಿಗೆ ಅವರು ನಿಜವಾಗಿಯೂ ಸರಿಯಾಗಿ ಅರ್ಥವಾಗುತ್ತೆ, ಅದರ ಪ್ರಕಾರ ನಡ್ಕೋತಾರೆ.